ಉಪಚುನಾವಣೆ ಅನಿವಾರ್ಯ. ಅವರು ಶಾಮನೂರು ಶಿವಶಂಕರಪ್ಪ ಅವ್ರ ತೀರ್ಕೇಂದ್ರದಿಂದ ಉಪಚುನಾವಣೆ ಬಂದಿದೆ. ಇಲ್ಲ ಅಂದರೆ ಏನು ಬರ್ತಾ ಇರಲಿಲ್ಲ. ಅದು ಕಾಂಗ್ರೆಸ್ ಪಕ್ಷ ಅಂದರೆ ಅವರ ಕುಟುಂಬದಲ್ಲೆಲ್ಲ ಆ ದಾವಣಗೆರೆ ಅಭಿವೃದ್ಧಿ ಮಾಡಿರೋದೇ ಅವರು ಅಂದ್ರೆ ಏನು ತಪ್ಪಾಗಲ್ಲ. ಶಿವಶಂಕರಪ್ಪ ಅವರು ಒಂದು ವಿದ್ಯಾಸಂಸ್ಥೆಯಿಂದ ಹಿಡಿದು ಆ ದಾವಣಗೆರೆಗೆ ಪ್ರಾಮಾಣಿಕವಾಗಿ ಅದರಂದ್ರೆ ಅಂಥ ಶಿವಶಂಕರಪ್ಪನವರು ಮುಂದೂ ಹುಟ್ಟಲ್ಲ ಹಿಂದೂ ಹುಟ್ಟಲ್ಲ. ಆದರೆ ಈಗ ಅವ್ರ ಮೊಮ್ಮಗ ಹುಟ್ಟಿದಾನ ಅನ್ಕೋಬೇಕು. ಈ ಚಿಕ್ಕ ವಯಸ್ಸಿನಲ್ಲೇ ರಾಜಕೀಯ ಪ್ರವೇಶ ಮಾಡಿರೋದ್ರಿಂದ ಅವು ಅಭಿಮಾನದಿಂದ ಒಂದು ಸ್ಕೂಲ್ ಇರ್ಬೋದು, ಒಂದು ಕಾಲೇಜ್ ಇರ್ಬೋದು, ಒಂದು ಹಾಸ್ಪಿಟ್ಲ್ ಇರ್ಬೋದು, ಯಾವನ ಕೈಲೂ ಮಾಡೋಕ್ಕಾಗಲ್ಲ. ಅಂಥ ಪ್ರಾಮಾಣಿಕವಾಗಿ ಶಕ್ತಿಯನ್ನು ಆ ಶಾಮನೂರು ಕುಟುಂಬದವ್ರು ಇಟ್ಕೊಂಡಿದ್ದಾರೆ. ಆ ಇಟ್ಕೊಂಡಿರೋದ್ರಿಂದನೇ ಮತ್ತು ಕೂಡ ಕಾಂಗ್ರೆಸ್ಸೇ ಗೆಲ್ಲೋದು. ಯಾರು ಇರಲಿ, ಯಾರು ಹೋಗಲಿ ಬರಲಿ, ಆ ಮನಸ್ಸಿನಲ್ಲಿ ಮತ್ತು ಪುನಃ ಕಾಂಗ್ರೆಸ್ಸೇ ಬರೋದು. ಆ ಕಾಂಗ್ರೆಸ್ ಬದ್ದೇ ಬರುತ್ತೆ ಮತ್ತು ಸಮರ್ಥ ಗೆಲ್ತಾನೆ. ಅವರ ಅಜ್ಜಕ್ಕಿಂತ ಹೆಚ್ಚಿನ ಲೀಡ್ನಲ್ಲಿ ಗೆಲ್ತಾನೆ ಅಂದರೆ ತಪ್ಪಾಗಲಾರ್ದು ಈ ಚುನಾವಣೆಯಲ್ಲಿ. ಆದರೂ ಕೂಡ ಯಾರೇನೇ ಮಾತಾಡಲಿ, ಸುಮ್ಮನೆ ಮಾತಾಡ್ತಾರೆ, ಅದು ಹಂಗಾಗಲ್ಲ ಹಿಂಗಾಗಲ್ಲ ಅಂತೇಳಿ ಅಪೋಸಿಷನವ್ರು ಮಾತಾಡಲೇಬೇಕಲ್ಲ. ಅಪೋಸಿಷನ್ ಪಾರ್ಟಿಯವ್ರು ಮಾತಾಡ್ತಾನೆ ಇರ್ತಾರೆ. ಮತ್ತು ಅವರಿಗೆ ಅನಿವಾರ್ಯ ಟೀಕ್ಸೋದ್ರಿಂದ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಸಮರ್ಥ ಏನು ಶಿವಶಂಕರಪ್ಪರ ದಾರಿಯಲ್ಲಿ ಇದ್ರಲ್ಲ, ಅದೇ ರೀತಿ ಕೂಡ ಮೊಮ್ಮಗನು ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾರೆ. ಭಾಳ ಒಳ್ಳೆ ಹುಡುಗ. ಆದರೆ ಹೈಕಮಾಂಡು ಸುಮ್ಮನೆ ನಿನ್ನ ಮಕನೂ ಟಿಕೆಟ್ ಕೊಡಲ್ಲ. ಇವರಿಗೆ ಆ ಶಕ್ತಿ ಇದೆ. ಆ ಶಕ್ತಿ ಎಷ್ಟೋ ಜನ ಕಿತಾಪತಿ ಮಾಡಿದರು. ಇವ್ರ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು, ಇವರೇನ ಅಂದ್ರೆ ಬೇರೆಯವ್ರಿಗೆ ಯಾರಿಗಾರ ಕೊಟ್ಟಿದ್ರೆ ಕಾಂಗ್ರೆಸ್ ಖಂಡಿತವಾಗಿ ಸೋಲ್ತಾ ಇರ್ತಿತ್ತು. ಇದನ್ನು ಜನ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷ ಉಳಿಬೇಕಂದ್ರೆ ಅವ್ರ ಕುಟುಂಬಕ್ಕೆ ಕೊಟ್ಟೋದ್ರಿಂದನೇ ಕಾಂಗ್ರೆಸ್ ಪಕ್ಷ ಈಗ ಉಳ್ದಂಗೆ. ಇಲ್ಲ ಅಂದಿದ್ರೆ ಒಕ್ಕುತ್ತದು ಗಾಳಿಗೆ. ಹಂಗಾಗಿ ಸುಮ್ಮನೆ ಹೇಳ್ತಾರೆ ಅವ್ರಿಗೆ ಅವ್ರದೇ ಕುಟುಂಬದವರು. ನನ್ನ ಕೈಲಿ ಕಿಸ್ ಕಟ್ಟೆ ಆಗ್ಬೇಕಲ್ಲ. ನನಗೆ ಆಸೆ ಐತೆ ಕಾಂಗ್ರೆಸ್ನಾಗ ನಿಲ್ಲಕ್ಕೆ. ನನ್ನ ಕೈಲಿ ಆಗ್ಬೇಕಲ್ಲ ಸ್ವಾಮಿ. ಆ ಶಕ್ತಿಯನ್ನು, ಜನಪ್ರೀತಿಯನ್ನು ಎಲ್ಲ ರೀತಿಯಲ್ಲಿ ಸಮರ್ಥವಾಗಿ ಆ ಸಮರ್ಥ ಹೆಸರಿನ ತಕ್ಕಂತೆ ಟಿಕೆಟ್ ಹೈಕಮಾಂಡ್ ಬಿ ಫಾರಮ್ ಕೊಟ್ಟೈತಿ. ಭಾಳ ಜನ ವಿರೋಧ ಮಾಡಿದರು. ಅವೆಲ್ಲ ಸುಳ್ಳು. ಖಂಡಿತ ಅವರೇ ಗೆಲ್ಲೋದು. 100ಕ್ಕೆ 100 ಕಾಂಗ್ರೆಸ್ ಪಕ್ಷನೇ ಗೆಲ್ತೆ. ಅಧಿಕ ಮತದಿಂದ ಅವ್ರ ಅಜ್ಜಿಗಿಂತ ಲೀಡ್ನಲ್ಲಿ ಗೆಲ್ತಾನೆ ಹುಡುಗ. ಆದರೆ MP ಕೂಡ ಈ ಜಿಲ್ಲೆಯಲ್ಲಿ ಭಾಳ ಒಳ್ಳೆ ಮೇಡಮರ್. ಅವರು ಪ್ರಾಮಾಣಿಕವಾಗಿ ಬಡವರಿಗಾಗಿಯೇ ಅವ್ರ ಕೈಲಾದ ಸಹಾಯ ಮಾಡ್ತಕ್ಕಂಥ ಹಿಂದೂ ಕಂಡಲ್ಲ ಮುಂದೂ ಕಂಡಲ್ಲ ಪ್ರಭಾ ಮೇಡಮರ್. ಅಂಥ ಒಳ್ಳೆ ವ್ಯಕ್ತಿ ಈ ನಮ್ಮ ಲೋಕಸಭಾ ಸದಸ್ಯರಿದ್ದಾರೆ. ಈ ಜಿಲ್ಲೆಯಲ್ಲಿ ಏನೋ ಒಂದು ಮಾತು ಬರಲಿ ಹೋಗಲಿ, ಈ ಜಿಲ್ಲೆಯಲ್ಲಿ ಮಂತ್ರಿಗಳು ಕೂಡ ಭಾಳ ಪ್ರಾಮಾಣಿಕವಾಗಿದ್ದಾರೆ. ಅವರು ಇಂಥ ಕೆಲಸ ಮಾಡಿಕೊಡ್ತಾನೆ ಅಂತ ಮಾತು ಕೊಟ್ಟು ಆ ತೊಗೊಲೆ ಮಾಡ್ತಾನೆ ಅಂತಾರೆ. ಇಲ್ಲ ಅಂದ್ರೆ ಅದಾಗಲ್ಲ ತಡೆಯ ನೋಡೋಣ ಅಂತಾರೆ. ಅವರೇನು ಹೆದರಿ ಭಾಳ ಮಾಡ್ತಕ್ಕಂಥದ್ದು ಏನಿಲ್ಲ. ಏನೇ ಬಂದರೂ ಹೋರಾಟ ಮಾಡೋ ಶಕ್ತಿ ಐತಿ. ಅವರು ಕೊನೆ ತನಕ ಇರೋವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರು ದುಡಿತಾರೆ. ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಡ್ರಿ ಅಂತ ನಮ್ಮದು ಕೂಡ ಅಭಿಪ್ರಾಯನ ಬಂದಿರೋದು. ಹೈಕಮಾಂಡ್ನಾಗ ಹೇಳಿ, ಎಲ್ಲಿ ಡೆಲ್ಲಿ ತನಕ ಹೋಗಿ ಹೇಳಿ ಬಂದರೆ ಕೊಡೋಕ್ಕಾಗಲ್ಲ, ಅವರೇನು ಒಂದೇ ಕುಟುಂಬದವ್ರೆ. ಅಲ್ಲಪ್ಪ, ಒಂದೇ ಕುಟುಂಬ. ನನ್ನ ಕೈಲಿ ಕಿಸ್ ಕಟ್ಟೆ ಆಗ್ಬೇಕಲ್ಲ. ನನಗೆ ಆಸೆ ಐತಿ. ನನಗೂ ಆಸೆ ಐತಿ MLA ಆಗ್ಬೇಕು, ಮಂತ್ರಿ ಆಗ್ಬೇಕು ಅಂತ ಆಗಕ್ಕತ್ತೇನು ರೀ? ಆಗಲ್ಲ. ಅದಕ್ಕೋಸ್ಕರ ಅವರು ಎಲ್ಲ ಜನಾಂಗನ ಇವತ್ತು ಜಾತಿ ಇಲ್ಲ ಅವ್ರ ಹತ್ರ. ಯಾರು ನಮ್ಮಲ್ಲಿ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ಅವರೇ ಜಾತಿ. ಎಲ್ಲ ಜನಾಂಗಕ್ಕೂ ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಅವರು ಇರೋವರೆಗೂ ಈ ದಾವಣಗೆರೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಅವರಿಂದಲೇ ಆಗೋದು. ನಮ್ಮ ಮನೆಯೆಲ್ಲ ನಮ್ಮ ಭಾಳ ಸರಿ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ. ನಾವು ಮಾತಾಡ್ತೇವೆ ಅವ್ರ ಬಗ್ಗೆನ. ಆ ಕಷ್ಟ ಸುಖ ಅಂತಕ್ಕಂಥದ್ದನ್ನು ಈ ಜಿಲ್ಲೆಯಲ್ಲಿ ಅರ್ಥಕೊಂಡು ಅವರು ಸಮರ್ಥವಾಗಿ ಅವ್ರ ಹೆಸರಿತಕ್ಕಂತೆ ಸಮರ್ಥರವರು ಅದಾರೆ. ಅವರೇ ಗೆಲ್ಲೋದು. ಅವ್ರು ಇರೋವರೆಗೂ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಸೋಲಲ್ಲ. ಇದು ಖಂಡಿತ ಶತಸಿದ್ಧ ಅಂತೇಳಿ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ವಂದಿಸಿ ಜೈ ಹಿಂದ್, ಜೈ ಕಾಂಗ್ರೆಸ್. ಸರ್, ಈಗ ಕಾಂಗ್ರೆಸ್ಗೆ ಇದರಲ್ಲಿ BJP ಆದ್ರೂ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಟಿಕೆಟ್ ಕೊಡಬಾರ್ದಿತ್ತು. ಮಗ ಮಿನಿಸ್ಟ್ರ್ ಇದ್ದಾರೆ, ಸೊಸೆ ಸಂಸದೆ ಇದ್ದಾರೆ, ಬೇರೆಯವ್ರಿಗೆ ಅವಕಾಶ ಕೊಡಬೇಕಿತ್ತು. ಬೇರೆಯವ್ರಿಗೆ ಅವಕಾಶ ಕೊಟ್ಟರೆ ಹೈಕಮಾಂಡ್ನಲ್ಲಿ ಕಾಂಗ್ರೆಸ್ ಸೋಲ್ಸೋಣಕ್ಕೆ ಇಷ್ಟಪಡಲ್ಲ. ಸೋಲಾಗ್ತೈತೆ ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಜನಾಭಿಪ್ರಾಯ ತಿಳ್ಕೊಂಡು ಆ ಜನ ಸಂದೇಶ ವಾತಾವರಣ ಅದನ್ನೆಲ್ಲ ರಿಪೋರ್ಟ್ ತರಿಸ್ಕೊಂಡು ಹೈಕಮಾಂಡ್ನವ್ರು ಚರ್ಚೆ ಮಾಡ್ತಾರೆ. ಆ ಚರ್ಚೆ ಮಾಡಿದ ಮೇಲೆ ಯಾರು ಗೆಲ್ತಕ್ಕಂಥ ಸಮರ್ಥವಾಗದನೋ ಅಲ್ಲಿಗೆ ಅದಕ್ಕೋಸ್ಕರ ಟಿಕೆಟ್ ಕೊಟ್ಟಿದ್ದಾರೆ. ಇಲ್ಲ ಸುಲಭಕ್ಕೆ ಟಿಕೆಟ್ ಕೊಡಲ್ಲ. ಬೇರೆಯವ್ರಿಗೆ ಕೊಡ್ತಕ್ಕಂಥ ಸಮರ್ಥ ಅವನಿಗೆ ಅಷ್ಟು ಕೆಪಾಸಿಟಿ ಐತ. ಚಿಕ್ಕ ವಯಸ್ಸಿನಲ್ಲೇ ಆತನ ಹಣೆ ಬರದಲ್ಲಿ ಅವ್ರ ಅಜ್ಜ ಬರ್ದೋಗ್ಬಿಡ್ದಾನ. ನಾನು ಸತ್ತ ಮೇಲೆ ನನಗೆ ಅಧಿಕಾರ ಅಂತೇಳಿ ಅವ್ರ ಮೊಮ್ಮಗ ಕೊಟ್ಟಿದ್ದಾರೆ. ಜನನೂ ಈಗ ಓಟ್ ಹಾಕೋದು ಮತ್ತು ಸಮರ್ಥಗೆ. ಅದರಲ್ಲೇನು ಎರಡು ಮಾತಿಲ್ಲ. ಯಾರು ಏನೇ ಬಂದು ಹೇಳಿ ಪ್ರಾಮಾಣಿಕವಾಗಿ ಅವ್ರು ಒಂದೇ ಕುಟುಂಬದಲ್ಲಿ ಅಂದರೆ ಆ ಜನನ ಬೆನ್ನಿಗಾವಲು ಇಟ್ಕೊಂಡು ಒಂದು ಹಾಸ್ಪಿಟ್ಲಿಗೆ ಹೋಗಲಿ,
ಒಂದು ಯಾವುದೇ ಒಂದು ಕೆಲಸಕ್ಕೆ ಹೋಗಲಿ, ಒಂದು ಕಾಲೇಜ್ಗೆ ಹೋಗಲಿ, ಒಂದು ಸ್ಕೂಲ್ಗೆ ಹೋಗಲಿ, ಇವತ್ತು ವಿದ್ಯಾದಾನವನ್ನು ಎರದದ್ರ ದಾವಣಗೆರೆ ತಂದ ಅಂದರೆ ಸಿಟಿಲಿ ಯಾವನ ಕೈಲಿ ಮಾಡೋದಕ್ಕಂತ ಮಾತಾಡ್ತಾರೆ. ಸುಲಭ ಐತೆ ಅದು. ನಮ್ಮ ಮನೆ ಭಾಳ ನಡ್ಸೋದು ಕಷ್ಟ ಐತಿ. ಇವತ್ತು ಅನೇಕ ಹಾಸ್ಪಿಟ್ಲ್ಗಳು ಕಟ್ಟಿಸಿ, ಸ್ಕೂಲ್ ಕಟ್ಟಿಸಿ, ಒಳ್ಳೆ ಕೆಲಸ ಮಾಡ್ತಕ್ಕಂಥನನ್ನು ನಾವು ನೆನೆಸ್ಕೋಬೇಕು. ಅದರಿಂದ ಹೈಕಮಾಂಡ್ ಕೂಡ ಡೆಲ್ಲಿಯಾಗ ಕೂಡ ಅವ್ರ ಹೆಸರು ಯಾರೇನೇ ಹೇಳಿದ್ರು ಅದು ಬಿ ಫಾರಮ್ ಬರುತ್ತೆ. ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳಿದರು, ಏನ್ರಿ ಅದು ಪಕ್ಷ ಅಂದಮೇಲೆ ಟಿಕೆಟ್ ಕೇಳ್ತಾರೆ, ಬರ್ತಾರೆ, ಹೋಗ್ತಾರೆ. ಯಾವುದೇ ಕಾರಣಕ್ಕೆ ಅದು ಮಲ್ಲಿಕಾರ್ಜುನರು ಅವ್ರ ಮಿನಿಸ್ಟರ್ ಹತ್ರ ಮಾತಾಡಿದರೆ ಅವ್ರು ಸಮರ್ಥಕ ಕೊಡೋದು, ಯಾರು ಏನೇ ಮಾಡಲಿ ಅವರೇ ಗೆಲ್ಲ ನಡ್ರಿ ಅಂತ ಹೇಳಿದ್ರು. ಅವರು ಬಿ ಫಾರಮ್ ಕೊಟ್ಟು ಅವರೇ ಹೇಳಿದರು. ಈಗ ಮಲ್ಲಣ್ಣವ್ರ ಮೇಲೆ ಜಮೀರ್ ಅವ್ರು ಬೇಜಾರು ಮಾಡ್ಕೊಂಡು ಅದು ಕೋಪ ಎಷ್ಟೇ ಮಾಡ್ಕೊಳ್ಳಿ, ಅದು ಏನೇ ಸಮಸ್ಯೆ ರಾಜಕೀಯದಲ್ಲಿ 16 ಜನ ಟಿಕೆಟ್ ಕೇಳಿದಾಗ 9 ಜನ ಬೇಸರಾಗೋದು ಅದು ಸಹಜ. ಆದರೆ ಮತದಾರ ಏನು ಬೇಜಾರಾಗಿಲ್ಲ. ಕಾಂಗ್ರೆಸ್ನಿಂದ ಮತದಾರ ಅದಾರೆ, ಅವರೆಲ್ಲ ಓಟ್ ಹಾಕ್ತಾರೆ. ಮತ್ತೆ ಎಲ್ಲಿಗೆ ಹೋಗ್ತಾರೆ ಅವರು? ಯಾವುದೇ ಕಾರಣಕ್ಕೆ ಬದಲಾವಣೆ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ 100ಕ್ಕೆ 100 ಗೆಲ್ಲುತ್ತೆ. ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಯಾವ ವೈಮನಸ್ಸು ಇಲ್ಲ. ಸುಮ್ಮನೆ 4 ದಿವಸ ಕಾಟಾಚಾರ ಹಂಗೆ ಹಿಂಗೆ ಅಂತೇಳಿ ಯಾವ ಜಮೀರು ಇಲ್ಲ, ಯಾವನು ಬಂದ್ರಿಲ್ಲ, ಏನು ಬಂದರೂ ಇಲ್ಲ, ಜಬ್ಬರು ಇಲ್ಲ, ಸಾದಿಕ್ ಪೈಲ್ವಾನು ಇಲ್ಲ. ಕಾಂಗ್ರೆಸ್ 100ಕ್ಕೆ 100 ಬರುತ್ತೆ, ಸಮರ್ಥ ಗೆಲ್ತಾರೆ. ಏನು ಸಮಸ್ಯೆ ಇಲ್ಲ, ಇದು ಗೆದ್ದಾಗ ಗೆಲ್ತಾರೆ. ಓಟ್ ಹಾಕತಕ್ಕಂಥ ಅದೇ ಮುಸ್ಲಿಂ ಜನ ಎಲ್ಲ ಇದಾರಲ್ಲ ನಮ್ಮಲ್ಲಿ, ಮತ್ತೇನೇನು ನಮ್ಮನ್ನು ಬಿಟ್ಟೋಕ್ಕಾರ? ಅದು ಯಾವುದೇ ಕಾರಣಕ್ಕೆ ನಮ್ಮಿಂದ ಎಲ್ಲ ಜಾತಿ ಜನಾಂಗ ಐತಿ, ಒಂದೇ ಜಾತಿ ಅಲ್ಲ. ಇವತ್ತು ಲಿಂಗಾಯತರ ತಗ, ನಾಯ್ಕರ ತಗ, ಕುರುಬೂರ್ ತಗ, ಮುಸ್ಲಿಮ್ಸ್ ತಗ, ಇನ್ನು ಇವ್ರು ಕೊರ್ಚರ್ ತಗ, ಕೊರಮೂರ್ ತಗ, ಲಂಬಾಣ್ಯರ ತಗ, ಬೋವಿ ತಗ, ಎಲ್ಲ ಜಾತಿ ಜನಾಂಗನೂ ಕಾಂಗ್ರೆಸ್ ಪಕ್ಷದಲ್ಲಿ ಐತಿ. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ. ಹಿಂದಿನಿಂದಲೂ ಈಗ ಅಷ್ಟು ಸುಲಭವಾಗಿಲ್ಲ. ಕಾಂಗ್ರೆಸ್ ಹಿಂದಿತ್ತು, ಬಿ ಫಾರಮ್ ಕೊಟ್ಟಟ್ಟಿಗೆ ಕಾಂಗ್ರೆಸ್ ಗೆದ್ದುಬಿಡೋದು. ಇವತ್ತು ಅವರ ವ್ಯಕ್ತಿತ್ವ, ಅವರ ಗುಣ, ಅವ್ರು ತಕ್ಕಂಥ ಮಾಡಿದ ದಾನ ಧರ್ಮ, ಅವ್ರು ಬೆನ್ನು ಕಾಯ್ತೈತೆ ವಿನ ಅಷ್ಟು ಸುಲಭವಾಗಿ ಇಲ್ಲದ ಬಿ ಫಾರಮ್ ಯಾರಿಗೆ ಬೇಕಾ ಕೊಟ್ಬಿಡ್ತಿದ್ರು. ನೀವು ಹೇಳಿದ್ರೆ ಅವ್ನು ಜಬ್ಬಾರಿಗೆ ಕೊಟ್ಬಿಡು, ಇನ್ನೊಬ್ಬ ಕೊಟ್ಬಿಡು ಅಂತ ಕೊಟ್ಬಿಟ್ಟಿದ್ರು. ಒಕ್ಕರ್ ಮನೆ ಕಡೆ ಜಬ್ಬರಿಂದ ನಾವು ಹೋಗು, ಅವೆಲ್ಲ ಏನು ಸುಳ್ಳು. ಸುಮ್ಮನೆ ಕೇಳೋಕ್ಕೂ ಕೇಳ್ತಾರೆ. ಆ ತಾಕತ್ತು ಆ ಜಿಲ್ಲೆಯಲ್ಲಿ ಶಾಮನೂರು ಕುಟುಂಬದವ್ರಿಗೆ ಐತಿ. ಅವ್ರು ಏನೇ ಬಂದರೂ ಫೇಸ್ ಮಾಡ್ತಾರೆ, ಗೆಲ್ತಾರೆ. ಅದು ಸಮರ್ಥ ತಕ್ಕಂಥ ಹೆಸರು ಐತಿ. ಕಾಂಗ್ರೆಸ್ 100ಕ್ಕೆ 100 ಗೆಲ್ತೈತಿ ಅಷ್ಟೇ. ಅದು ಯಾರು ಏನೇ ಬಂದು ಹೇಳಿದ್ರು ಅದು ಸುಳ್ಳು. ಅದು ಓಟೇನು ಡಿವೈಡ್ ಆಗಿ ಬಿ ಜೆ ಪಿಯವ್ರಿಗೆ ಏನಾದ್ರು ಲಾಭ ಆಗ್ಬೋದು, ನಾವು ಖಾತೆ ತೆರಿಬೋದು ಅಂತ ಬಿ ಜೆ ಪಿಯವ್ರು ಕಾಯ್ತಾ ಇದ್ದಾರೆ. ಈಗ ಮತ್ತೆ ಅವ್ರಿಗೆ ಹೇಳೋಕ್ಕೆ ಏನೂ ದಾರಿ ಇಲ್ಲ. ಅವ್ರು ಏನಾದರೂ ಹೇಳಲೇಬೇಕು ಅಪೋಸಿಷನ್ ಪಾರ್ಟಿಯವರು. ಇಲ್ಲ ಅದು ನಾವೇನು ಮಾಡಿಲ್ಲ, ಇವ್ರೇನು ಮಾಡಿಲ್ಲ, ಏನು ಮಾಡಿಲ್ಲ ಅಂತ ಅವ್ರು ಹೇಳ್ತಾನೆ ಇರ್ತಾರೆ. ಆದರೆ ಕೂಡ ಅದೆಲ್ಲ ಸುಳ್ಳು. ಜನರ ಮನಸ್ಸಿನಲ್ಲಿ ಪ್ರಾಮಾಣಿಕವಾಗಿ ಕಾಂಗ್ರೆಸ್ಸೇ ಗೆಲ್ಲುತ್ತೆ ಅಂತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲೇ ಐತಿ. ಅಲ್ಲಪ್ಪ ಹೋಗಿ ಸುಮ್ಮನೆ ಅವನ್ನ ಆಪೋಸಿಷನ್ ಪಾರ್ಟಿಗೆ ಕಳ್ಸೋ ಬದಲಿ ಇವರಿದ್ರೆ ಗೆದ್ರೆ ಅಭಿವೃದ್ಧಿ ಆಕತಿ. ಇವ್ರು ಗೆದ್ರೆ ಮತ್ತೆ ಇವ್ರ ಸರ್ಕಾರ ಐತಿ ಇನ್ನು 2.5 ವರ್ಷ ಸಂಪೂರ್ಣಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ. ಏನಿದ್ರು ತಂದು ಶಕ್ತಿ ಅವ್ರಿಗೆ ಆ ಶಕ್ತಿ ಐತಿ. ಆ ಜಿಲ್ಲಾ ಮಂತ್ರಿ ಅದಾರೆ, MP ಅದಾರೆ. ಏನಾದರೂ ಅನುದಾನ ತಂದು ಬಡವರಿಗೆ ಕೆಲಸ ಮಾಡ್ತಕ್ಕಂಥ ಶಕ್ತಿ ಅವ್ರಿಗೆ ಇರೋದ್ರಿಂದ ಅವರೇ ಗೆಲ್ಲೋದು, ಅವ್ರು ಮಾಡಿಸ್ತಾರೆ ಕೆಲಸನ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಯಾವ ಟೀಕಿ ಟಿಪ್ಪಣಿ ಅವೆಲ್ಲ ಸುಮ್ಮನೆ ಸಹಜವಾಗಿ ಅಪೋಸಿಷನ್ ಪಾರ್ಟಿಯವ್ರು ಹೇಳ್ತಾನೆ ಇರ್ತಾರೆ. ಲಾಭ ಲಕ್ಷಣ ಅಂತ. ಲಾಭ ಇಲ್ಲ, ಲಕ್ಷಣ ಇಲ್ಲ. ಲಾಭ ಇರೋದೇ ಕಾಂಗ್ರೆಸ್ಸಿಗೆ. ಸುಮ್ಮನೆ ಹೇಳೋಕ್ಕೊಂದು ದಾರಿ ಅಷ್ಟೇ ಅದು.